ಇದಕ್ಕೆ ಯಾತಕ್ಕೆ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಅಂತ ಹೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂನಾ ಒಪ್ಪಂದದ ದಿನ, ಭಾರತ ದೇಶದ ಬಹುಜನರ ಸ್ವಾತಂತ್ರ್ಯ ಮತ್ತು ಬದುಕಿಗಾಗಿ ತ್ಯಾಗ ಮಾಡಿದಂಥ ದಿನ. ಆ ದಿನವನ್ನು ನಾವು ಒಂದು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ಮೈಸೂತ್ಸವವನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೀವಿ. 14ನೇ ವರ್ಷದ ಮೈಸಾ ದಮ್ಮೋತ್ಸವವನ್ನು ಮತ್ತು ಪುಷ್ಪಾರ್ಚನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸರಿಸುಮಾರು 10,000 ಜನದ ನಿರೀಕ್ಷೆ ಇದೆ. ಪುಷ್ಪಾರ್ಚನೆಗೂ ಕೂಡ 2,000 ಜನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂತೇಳಿ ಈಗಾಗಲೇ ಸಮಿತಿ ಅದನ್ನು ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದೆ. ಕಾರ್ಯಕ್ರಮ ಬಂದು ಟೌನ್ ಹಾಲ್ ಹೊರಾಂಗಣದಲ್ಲಿ ವೇದಿಕೆಯನ್ನು ಸಜ್ಜು ಮಾಡಿ 10:30ಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 9 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ ಮಹಿಷಾಸುರನಿಗೆ ಪುಷ್ಪಾರ್ಚನೆ. ಈಗಾಗಲೇ ನಾವು ಪ್ರತಿ ಹುಣ್ಣಿಮೆ ದಿನ ಪುಷ್ಪಾರ್ಚನೆಯನ್ನು ಮಾಡ್ಕೊಂಬರ್ತಕ್ಕಂಥದ್ದು, ಅದು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು 2025 ದಸರಾನೂ ಕೂಡ 21ಕ್ಕೆ ಉದ್ಘಾಟನೆ ಆಗ್ತದೆ, 22ಕ್ಕೆ. ನಮಗೂ ಅವ್ರಿಗೂ ಕೂಡ ಯಾವುದೇ ಗೊಂದಲವಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಗೊಂದಲ ಮಾಡ್ಕೊಂಡು ಸುಮ್ಮನೆ ನಮ್ಮಲ್ಲೇ ಕೆಸರನ್ನು ಎರಚ್ಕೊಂಡು ಒಂದು 2 ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥದ್ದು, ಒಂದು ಚರಿತ್ರೆ ಇರತಕ್ಕಂಥದ್ದಕ್ಕೆ ಘರ್ಷಣೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವು ದಸರಾ ಉದ್ಘಾಟನೆಯ 2 ದಿನದ ನಂತರ, ಮತ್ತು ವಿಶೇಷವಾಗಿ ಹೇಳಿದ್ರೆ ಪೂನಾ ಒಪ್ಪಂದ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ ದಿನ ನಮಗೆ 2 ಮಹತ್ವವಾದಂಥ ದಿನವನ್ನು ಕ್ರೋಢೀಕರಿಸಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾಡಿನ ಉದ್ದಗಲಕ್ಕೂ ಕೂಡ, ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಮೈಸೂರಿನ ಬಗ್ಗೆ ದಿನದಿಂದ ದಿನಕ್ಕೆ ಇವತ್ತು ಅದು ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಎಲ್ಲ ಕಡೆಯೂ ಕೂಡ ಭಾಳ ಅವರ ಇತಿಹಾಸವನ್ನು ಮತ್ತು ಬರಹಗಾರರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾತನಾಡ್ತಾಯಿದ್ದಾರೆ. ಪುಸ್ತಕವನ್ನು ಕೂಡ ಇವತ್ತು ಬರಿತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ದಸರಾಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅಡ್ಡಿ ಆಗಬಾರ್ದು, ಮತ್ತು ಯಾವುದೇ ಕಾರಣಕ್ಕೂ ಕೂಡ 144 ಸೆಕ್ಷನ್ನ ಜಾರಿ ಮಾಡಬಾರ್ದು. ಅವ್ರಿಗೆ ಆದಂಥ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೋಸ್ಕರ ಇಡೀ ಚಾಮುಂಡಿ ಬೆಟ್ಟವನ್ನು ಕಾರ್ಗತ್ತಲಾಗಿ ಮಾಡಿ, ಅಥವಾ ಸಾವಿರಾರು ಜನದಲ್ಲಿ ಈ ದಸರಾ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಮೂಲೆಯಿಂದ ಅವರಿಗೆ ಯಾವುದೇ ಥರದ ನಿರಾಸೆ ಆಗಬಾರದು. ನಮ್ಮ ಧಾರ್ಮಿಕ ಆಚರಣೆ ನಮ್ಮದು. ಏನು ದಸರಾ ಆಚರಣೆ ನಾವೆಲ್ಲರೂ ಕೂಡ ಸೇರ್ ಮಾಡ್ತೀವಲ್ಲ, ಅದು ಒಂದು ಭಾಗ. ಇವೆರಡಕ್ಕೂ ಕೂಡ ಸಾಮರಸ್ಯ ಇರಬೇಕು ಹೊರತು ಸಾಮರಸ್ಯವನ್ನು ಕದಡುವಂಥ ಮನಸ್ಥಿತಿ ಯಾರೂ ಕೂಡ ಇರಬಾರದು. ಇದು ಭಾರತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಪ್ರತಿಯೊಬ್ಬರೂ ಕೂಡ ತಲೆಬಾಗಬೇಕಾಗಿರ್ತಕ್ಕಂಥದ್ದು. ಸುಮ್ಮನೆ ವಿನಾಕಾರಣ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಆಗಬಾರ್ದು. ಅಥವಾ ನಾನು ಗೊಂದಲಕ್ಕೆ ನಾವು ಭಯ ಬೀಳ್ತಕ್ಕಂಥವ್ರಲ್ಲ, ಅಥವಾ ಹೆದರುವಂಥವ್ರಲ್ಲ. ಆದರೆ ಸಾರ್ವಜನಿಕರಿಗೆ ಅದು ಒಂದು ರೀತಿ ಮುಜುಗರ ಆಗ್ತದೆ. ಏನಪ್ಪ, ಪ್ರತಿ ವರ್ಷವೂ ಕೂಡ ಕಳೆದ 5-6 ವರ್ಷದಿಂದ ಕೂಡ ನಿರಂತರವಾಗಿ ಒಂದು ರೀತಿ ಇದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದು ನಮ್ಮ ಯಾರಿಗೂ ಕೂಡ ಅದು ಇಷ್ಟ ಇಲ್ಲ. ಹಾಗಾಗಿ ನಾವು ಮೈಸಾ ದಮ್ಮೋತ್ಸವ ಅಂತ ಆಚರಣೆ ಮಾಡೋದ್ರ ಮೂಲಕ ಅವತ್ತು ಬೌದ್ಧರಿಗೆ ಪುಷ್ಪಾರ್ಚನೆ, ಅಂಬೇಡ್ಕರ್ಗೆ ಪುಷ್ಪಾರ್ಚನೆ, ಮಹಿಷಾಸುರರಿಗೆ ಪುಷ್ಪಾರ್ಚನೆ ಇಲ್ಲೂ ಮಾಡ್ತೀವಿ. ಚಾಮುಂಡಿ ಬೆಟ್ಟದಲ್ಲೂ ಕೂಡ 9 ಗಂಟೆಗೆ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಹೋಗಿ, ಈಗಾಗಲೇ ನಾನು 2,000 ಅಂತ ಹೇಳಿದ್ದೀನಿ, 10,000 ಜನ ಸೇರ್ತಕ್ಕಂಥದ್ದನ್ನು ಕಳೆದ 3-4 ವರ್ಷದಿಂದ ಕೂಡ ನೀವು ಕೂಡ ಸಾಕ್ಷಿಯಾಗಿದ್ದೀರಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಸಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ದಲಿತ ಸಂಘಟನೆ, ಒಕ್ಕೂಟ, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮೂಲಕ ನಾನು ಕಳಕಳಿಯಿಂದ ನಿಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಮತ್ತು ಇವತ್ತಿನ ಆ ಗಣ್ಯರು, ವಿವಿಧ ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ವಿಚಾರವಂತರು ಕೂಡ. ಅಲ್ಲಿ ಬೋಧಿದತ್ತ ಬಂತೇಜಿಯವರು
ವೇದಿಕೆಯಲ್ಲಿರ್ತಾರೆ. ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವೇದಿಕೆಯಲ್ಲಿರ್ತಾರೆ. ಪ್ರೊಫೆಸರ್ ಭಗವಾನ್ರವರು ವೇದಿಕೆಯಲ್ಲಿರ್ತಾರೆ. ನಂಜರಾಜಿ ಅರಸ್ರವರು ವೇದಿಕೆಯಲ್ಲಿರ್ತಾರೆ. ಮತ್ತು ನಾಡಿನ ಚಿಂತಕರು, ಮೈಸೂರಿನ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡಿರ್ತಕ್ಕಂಥ ಕಲಬುರಗಿ ವಿಠ್ಠಲ್ ಒಗ್ಗನ್ರವರು ವೇದಿಕೆಯಲ್ಲಿರ್ತಾರೆ. BSI ರಾಜ್ಯಾಧ್ಯಕ್ಷರಾದಂಥ ಸಿದ್ದರಾಜರವರು, ವಿವಿಧ ಗಣ್ಯರು ಆ ವಿಚಾರವನ್ನು ಕೂಡ ಮಂಡಿಸ್ತಾರೆ. ಸಭೆ ಅಧ್ಯಕ್ಷತೆ ಮಾಜಿ ಮೇಯರ್ ಪುರುಷೋತ್ತಮ್ ಅವರು ಅಲ್ಲಿ ಇರ್ತಾರೆ. ಸಾಹಿತ್ಯ ಚಿಂತಕರಾದಂಥ ಸಿದ್ದಸ್ವಾಮಿಯವರು, ಹಲವರು ಕೂಡ ಗಣ್ಯರು ಆ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ ಅಂತಕ್ಕಂಥದ್ದನ್ನು ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಷ್ಟು ಮಾತನಾಡಲಿಕ್ಕೆ ಬಯಸ್ತೀನಿ.